ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಕ್ಲಾಸಲ್ಲಿ ನಾನು ನಿಮಗೆ ಈಸಿ ಆ್ಯಂಡ್ ಸಿಂಪಲ್ ಆಗಿರೋ ಡಿಸೈನ್ನ ಹೇಗೆ ಹಾಕೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ. 6 ಎಳೆ ದಾರ ತೊಗೊಂಡಿದ್ದೀನಿ. 10ನೇ ನಂಬರ್ ಕ್ರೋಶನ ತೊಗೊಂಡು ಒಂದು ಸಲ ಬಟ್ಟೆ ಮೇಲೆ ಲಾಕ್ ಮಾಡಿಕೊಂಡು, ಅಂದರೆ ಸಿಂಗಲ್ ಕ್ರೋಶ ಹಾಕ್ಕೊಂಡು, ಮತ್ತು ಅದ್ರ ಪಕ್ಕನೇ ಸ್ವಲ್ಪ ಗ್ಯಾಪ್ ಬಿಟ್ಟು ಇನ್ನೊಂದು ನಾನು ಸಿಂಗಲ್ ಕ್ರೋಶನ ಹಾಕೋತೀನಿ. ನೋಡಿ, ಈ ಥರ ಆಗುತ್ತೆ. ಇಷ್ಟು ಹಾಕ್ಕೊಂಡು ನಾನು ಒಂದು ಪರ್ಲ್ ಬೀಡನ್ನ ತಗೋತೀನಿ. ನಿಮ್ಮ ಚಾಯ್ಸು, ಯಾವುದಾದ್ರೂ ಬೀಡನ್ನ ತಗೋಬೋದು. ನೀವು ಇದೇ ಬೀಡೇ ಆಗಬೇಕು ಅನ್ನೋದೇನಿಲ್ಲ, ಫ್ಲವರ್ ಬೀಡಾದರೂ ತೊಗೋಬೋದು. ಯಾವ ಬೀಡಾದರೂ ತೊಗೊಂಡು ಬೀಡ್ ಮೇಲೆ ಒಂದು ಸಲ ಲಾಕ್ ಮಾಡಿಕೊಂಡು, ಮತ್ತು ನಾನು ಬಟ್ಟೆ ಮೇಲೆ ಇನ್ನೊಂದು ಸಲ ಲಾಕ್ ಮಾಡ್ಕೋತೀನಿ. ಬಟ್ಟೆ ಮೇಲೆ ಒಂದು ಸಲ ಲಾಕ್ ಮಾಡಿಕೊಂಡು ಮತ್ತೆ ನಾನು 5 ಚೈನ್ನ ಹಾಕೋತಾ ಬರ್ತೀನಿ. 1 2 3 4 5 ಚೈನ್ ಹಾಕ್ಕೊಂಡು 5 ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿ ಕರೆಕ್ಟಾಗಿ ಒಂದು ಲಾಕ್ ಮಾಡ್ಕೋತೀನಿ, ಸಿಂಗಲ್ ಕ್ರೋಶ ಹಾಕೋತೀನಿ. ನೋಡಿ, ಇಲ್ಲಿಗೊಂದು ಕರೆಕ್ಟಾಗಿ ಒಂದು ಸಿಂಗಲ್ ಕ್ರೋಶನ ಹಾಕ್ಕೊಂಡು ಮತ್ತೆ ಒಂದು ಪರ್ಲ್ ಬೀಡನ್ನ ತಗೊಂಡು ಒಂದು ಲಾಕ್ ಮಾಡ್ಕೋತೀನಿ, ಬೀಡ್ ಲಾಕ್ ಮಾಡ್ಕೋತೀನಿ. ಮತ್ತು ಒಂದು ಬಟ್ಟೆ ಮೇಲೆ ಲಾಕ್ ಮಾಡ್ಕೋತೀನಿ. ಒಂದು ಲಾಕ್ ಮಾಡಿಕೊಂಡು ನೋಡಿ, ಒಂದು ಲಾಕ್ ಮಾಡಿಕೊಂಡು ಮತ್ತು ಅದ್ರ ಪಕ್ಕ ಸ್ವಲ್ಪ ಗ್ಯಾಪ್ ಬಿಟ್ಟು ಒಂದು ಲಾಕ್ ಮಾಡ್ಕೋತೀನಿ. ಮತ್ತೊಂದು ಲಾಕ್ ಮಾಡಿಕೊಂಡು ಮತ್ತೆ ಇನ್ನೊಂದು ಲಾಕ್ ಮಾಡ್ಕೋತೀನಿ. 2 ಲಾಕ್ ಅಂದರೆ ಸಿಂಗಲ್ ಕ್ರೋಶ ಹಾಕೋತೀನಿ. ಈ ಥರ ಸಿಂಗಲ್ ಕ್ರೋಶ ಹಾಕ್ಕೊಂಡು 2 ಚೈನ್ಸ್ ಹಾಕೋತೀನಿ. 1 2 ಚೈನ್ಸ್ ಹಾಕ್ಕೊಂಡು ಒಂದು ಡಬಲ್ ಕ್ರೋಶ ಬಟ್ಟೆ ಮೇಲೇ ಹಾಕೋತೀನಿ. ಒಂದೇ ಒಂದು ಡಬಲ್ ಕ್ರೋಶ ಹಾಕೋತೀನಿ. ನೋಡಿ, ಒಂದು ಸಲ ರೊಟೇಟ್ ಮಾಡಿ ಕ್ರೋಶನ ಬಟ್ಟೆ ಮೇಲೆ ಚುಚ್ಕೊಂಡು, ನೋಡಿ ಈಗ 3 ಮಾಡ್ಕೋತೀನಿ. ಒಂದು ಸಲ ರೊಟೇಟ್ ಮಾಡಿಬಿಟ್ಟು 3 ಇರೋದನ್ನ 2 ಮಾಡ್ಕೊಂಡು 2 ಇರೋದನ್ನು 1 ಮಾಡಿಕೊಂಡೆ. ಈ ಥರ ಆಗುತ್ತೆ. ಅದಾದಮೇಲೆ ಒಂದು ಚೈನ್ ಹಾಕ್ಕೊಂಡು ಫಸ್ಟ್ ಒಂದು ಕ್ರೋಶ ಹಾಕ್ಕೊಂಡಿರ್ತೀವಲ್ಲ, ಒಂದು ನೋಡಿ ಈ ಥರ ಹಾಕ್ಕೊಂಡು ಚೈನ್ ಹಾಕ್ಕೊಂಡು ಒಂದು ಡಬಲ್ ಕ್ರೋಶ ಆದರೂ ಪಕ್ಕ ಗ್ಯಾಪ್ ಇರುತ್ತಲ್ಲ, ಅಲ್ಲಿಗೆ ನಾನು 8ರಿಂದ 10 ಡಬಲ್ ಕ್ರೋಶನ ಹಾಕೋತೀನಿ. 1 2 3 4 8ರಿಂದ 10 ಡಬಲ್ ಕ್ರೋಶನ ಹಾಕ್ಕೊಂಡು, ನೋಡಿ ಈ ಥರ ಕಾಣಿಸ್ತಿದೆ. ಹೀಗೆ 8ರಿಂದ 10 ಡಬಲ್ ಕ್ರೋಶನ ಹಾಕ್ಕೋಬೇಕು. ಈ ಡಿಸೈನ್ ನೀವು ಯಾವುದೇ ಸ್ಯಾರಿಗಾದರೂ ಹಾಕ್ಕೋಬೋದು. ಎಲ್ಲದಕ್ಕೂ ಸಖತ್ ಗ್ರ್ಯಾಂಡ್ ಲುಕ್ಕೇ ಕೊಡುತ್ತೆ ಈ ಡಿಸೈನು. ಸ್ಯಾರಿ ಕಾಂಬಿನೇಷನ್ ನೋಡಿಕೊಂಡು ಥ್ರೆಡ್ನ ನೀವು ಚೂಸ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ನಾನು 8ರಿಂದ 10 ಡಿಸೈನ್ ಅಂದರೆ ಡಬಲ್ ಕ್ರೋಶನ ಮಾಡ್ಕೋತಾ ಇದ್ದೀನಿ. ಈ ಥರ 8ರಿಂದ 10 ಡಬಲ್ ಕ್ರೋಶನ ಮಾಡಿಕೊಂಡು
8ರಿಂದ 10 ಡಬಲ್ ಕ್ರೋಶ ಮಾಡಿಕೊಂಡು ನಾನು ಒಂದು ಲಾಕ್ ಮಾಡ್ಕೋತೀನಿ. ಅದು ಎಲ್ಲಿಗೆ ಬರುತ್ತೋ ಅಲ್ಲಿ ಕರೆಕ್ಟಾಗಿ ನಾನು ಒಂದು ಲಾಕ್ ಮಾಡ್ಕೋತೀನಿ. ಹೀಗೆ ಲಾಕ್ ಮಾಡಿಕೊಂಡು ಬಟ್ಟೆನ ಕ್ಲೀನಾಗಿ ಸ್ಯಾರಿನ ಈ ಥರ ಕ್ಲೀನಾಗಿ ರೊಟೇಟ್ ಮಾಡ್ಕೋಬೇಕು. ಫುಲ್ ಒಂದು ಸಲ ರೊಟೇಟ್ ಮಾಡಿಬಿಟ್ಟು ನೋಡಿ, ಈ ಥರ ರೊಟೇಟ್ ಮಾಡಿಕೊಂಡು ಜಸ್ಟ್ ಒಂದು ಸಲ ರೊಟೇಟ್ ಅಂದರೆ ಚೈನ್ ಹಾಕ್ಕೊಂಡು ಒಂದು ಚೈನ್ ಹಾಕ್ಕೊಂಡು ಫಸ್ಟ್ ಕಂಬ ಹಾಕಿರ್ತೀವಲ್ಲ ಅದ್ರ ಮಧ್ಯೆ ಒಂದು ಗ್ಯಾಪ್ ಇರುತ್ತಲ್ಲ ಅಲ್ಲಿಗೆ ನಾನು ಡಬಲ್ ಕ್ರೋಶನ ಹಾಕೋತಿದ್ದೀನಿ. ನೋಡಿ ಈ ಥರ ಜಸ್ಟ್ ಒಂದು ರೊಟೇಟ್ ಮಾಡಿಬಿಟ್ಟು ಕೆಳಗಿಂದ ಗ್ಯಾಪ್ ಫಸ್ಟ್ ಡಬಲ್ ಕ್ರೋಶ ಹಾಕ್ಕೊಂಡಿರ್ತೀವಲ್ಲ ಅದ್ರ ಮಧ್ಯೆ ಗ್ಯಾಪ್ ಇರುತ್ತೆ. ಆ ಗ್ಯಾಪಿಂದ ನಾನು ಥ್ರೆಡ್ನ ಕೆಳಗಿಂದ ತಗೊಂಡು 3 ಇರೋದನ್ನು 2 ಮಾಡಿಕೊಂಡು 2 ಇರೋದನ್ನು 1 ಮಾಡ್ಕೋತೀನಿ. ನೋಡಿ ಜಸ್ಟ್ ಒಂದು ಸಲ ರೊಟೇಟ್ ಮಾಡಿಬಿಟ್ಟು ಕೆಳಗಿಂದ ದಾರಾನ ಮೇಲೆ ತಗೊಂಡು 3 ಇರೋದನ್ನ 2 ಮಾಡ್ಕೊಂಡು 2 ಇರೋದನ್ನು 1 ಮಾಡ್ಕೋತೀನಿ. ನೋಡ್ತಿದ್ದೀರಲ್ವಾ, ಸಖತ್ ಈಸಿ ಆ್ಯಂಡ್ ಸಿಂಪಲ್ ಆಗಿದೆ ಡಿಸೈನು. ನೋಡಿ ಇವಾಗ ಬೀಡನ್ನ ಅಷ್ಟು ಎಲ್ಲಿಗೆ ಬರುತ್ತೋ ಅಲ್ಲಿವರೆಗೂ ಲಾಸ್ಟ್ ಮಾಡಿಕೊಂಡು ಲಾಸ್ಟ್ ಚೈನ್ವರೆಗೂ ನಾನು ಕ್ರೋಶಕ್ಕೆ ಒಂದು 3 ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊಂಡಿದ್ದೀನಿ. ಸ್ಮಾಲ್ ಬೀಡನ್ನ ತೊಗೊಂಡಿದ್ದೀನಿ, 3 mm ಬೀಡ್ ಇದು. ಇದನ್ನು ಕ್ಲೀನಾಗಿ ಒಂದು ಥ್ರೆಡ್ಡಿಗೆ ಇನ್ಸರ್ಟ್ ಮಾಡಿಕೊಂಡು ಅಲ್ಲಿಗೆ ಬೀಡ್ ಲಾಕ್ನ ಮಾಡ್ಕೋತಾ ಬರ್ತೀನಿ. ಬೀಡ್ ಲಾಕ್ ಸಖತ್ ಈಸಿ, ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ ಲಾಸ್ಟ್ ಕ್ಲಾಸಲ್ಲೆಲ್ಲ. ನೋಡಿ, ಕಂಬದ ಮಧ್ಯ ಗ್ಯಾಪ್ ಇರುತ್ತಲ್ಲ ಅಲ್ಲಿಗೆ ಕರೆಕ್ಟಾಗಿ ಒಂದೊಂದು ಬೀಡ್ ಲಾಕ್ನ ಮಾಡ್ಕೋತಾ ಬರಬೇಕು. ನೋಡಿ ಇಷ್ಟೇ, ಬೀಡ್ ಲಾಕು ಸಖತ್ ಈಸಿ ಇದೆ. ಬೀಡನ್ನ ಈ ಥರ ಒಂದೇ ಒಂದು ಮಾತ್ರ ಥ್ರೆಡ್ ಒಳಗೆ ಇನ್ಸರ್ಟ್ ಮಾಡಿಕೊಂಡು ಡಬಲ್ ಕ್ರೋಶದ ಮಧ್ಯ ಗ್ಯಾಪ್ ಇರುತ್ತಲ್ಲ ಅಲ್ಲಿಗೆ ಕರೆಕ್ಟಾಗಿ ಬೀಡನ್ನ ಹಾಕ್ಕೊಂಡು ಲಾಕ್ ಮಾಡ್ಕೋತಾ ಬರಬೇಕು. ನೋಡಿ ಈ ಥರ. ಇದನ್ನು ನಾನು ಫುಲ್ ಎಲ್ಲ ಕಂಬಗಳಿಗೂ ಬೀಡನ್ನ ಇನ್ಸರ್ಟ್ ಮಾಡ್ಕೋತಾ ಬರ್ತೀನಿ. ನೋಡಿ ಈ ಥರ ಆಗಿದೆ. ಅದು ಎಲ್ಲಿಗೆ ಲಾಕ್ ಬರುತ್ತೋ ಅಲ್ಲಿ ಕರೆಕ್ಟಾಗಿ ಲಾಕ್ ಮಾಡ್ಕೋಬೇಕು. ಲಾಕ್ ಎಲ್ಲಿಗೆ ಬರುತ್ತೋ ಅಲ್ಲಿ ಕರೆಕ್ಟಾಗಿ ಲಾಕ್ ಮಾಡ್ಕೋಬೇಕು. ಈಗ ಲಾಕ್ ಮಾಡಿಕೊಂಡು ಮತ್ತೆ ನಾನು ಒಂದು ಬೀಡನ್ನ ತಗೊಂಡು ಬೀಡ್ ಲಾಕ್ ಮಾಡ್ಕೋತೀನಿ. ಬೀಡ್ ಲಾಕ್ ಮಾಡಿಕೊಂಡು ಎರಡು ಸೇರಿಸಿ ಒಂದು ಬಟ್ಟೆ ಮೇಲೆ ಎರಡು ಸೇರಿಸಿ ಒಂದು ಲಾಕ್ ಮಾಡ್ಕೋತೀನಿ. ಇದಾದಮೇಲೆ ಮತ್ತೆ ಬಟ್ಟೆ ಮೇಲೆ ಇನ್ನೊಂದು ಲಾಕ್ ಮಾಡ್ಕೋತೀನಿ. ಎರಡು ಸೇರಿಸಿ ಒಂದು ಸಿಂಗಲ್ ಕ್ರೋಶ ಮಾಡಿಕೊಂಡು ಮತ್ತೆ 5 ಚೈನ್ ಹಾಕ್ಕೋತೀನಿ. 5 ಚೈನಿಗೆ ನೀವು ಕುಚ್ಚುಗಳನ್ನ ಕಟ್ಕೋಬೋದು. ಕುಚ್ಚು ಕಟ್ಟೋಕ್ಕೆ ಅಂತಲೇ 5 ಚೈನ್ನ ನಾನು ಹಾಕ್ಕೋತೀನಿ. 5 ಚೈನ್ ಆದರೂ ಹಾಕ್ಕೋಬೋದು ನೀವು, 3 ಚೈನ್ 4 ಚೈನ್ ಆದರೂ ಹಾಕ್ಕೋಬೋದು. ನಾನು 5 ಚೈನ್ ಹಾಕ್ಕೋತೀನಿ. ನೋಡಿ ಈ ಥರ 5 ಚೈನ್ ಹಾಕ್ಕೊಂಡು ಮತ್ತೆ ನಾನು ಇನ್ನೊಂದು ಬೀಡನ್ನ ಥ್ರೆಡ್ಡಿಗೆ ಇನ್ಸರ್ಟ್ ಮಾಡ್ಕೋತೀನಿ. ಈ ಥರ ಬೀಡನ್ನ ತಗೊಂಡು ಬಟ್ಟೆ ಮೇಲೆ ಡೈರೆಕ್ಟಾಗಿ ಥ್ರೆಡ್ಡಿಗೆ ಇನ್ಸರ್ಟ್ ಮಾಡ್ಕೋತೀನಿ. ಡೈರೆಕ್ಟಾಗಿ ಥ್ರೆಡ್ಡಿಗೆ ಇನ್ಸರ್ಟ್ ಮಾಡ್ಕೋತೀನಿ. ಈ ಥರ ಇನ್ಸರ್ಟ್ ಮಾಡಿಕೊಂಡು ನೋಡಿ
ಅದೇ ಡಿಸೈನ್ನ ಕಂಟಿನ್ಯೂ ಮಾಡಿಕೊಂಡು ನಾನು ಈ ಥರ ಹಾಕಿದ್ದೀನಿ. ಡಿಸೈನು ತುಂಬ ಚೆನ್ನಾಗಿ ಕಾಣಿಸುತ್ತೆ, ಸಖತ್ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ನೀವು ಬ್ರೈಡಲ್ ಸ್ಯಾರಿಗಾದರೂ ಹಾಕ್ಕೋಬೋದು, ನಾನ್ ಬ್ರೈಡಲ್ ಸ್ಯಾರಿಗಾದರೂ ಈ ಡಿಸೈನ್ನ ಹಾಕ್ಕೋಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನು. ಇವಾಗ ಮತ್ತೆ ನಾನು ಲಾಕ್ನ ಮಾಡಿಕೊಂಡು ಕುಚ್ಚು ಕಟ್ಟೋಕ್ಕೆ ಅಂತ 5 ಚೈನ್ನ ಮಾಡ್ಕೊತಿದ್ದೀನಿ. ನೋಡಿ, 5 ಚೈನ್ ಮಾಡಿಕೊಂಡು ಲಾಕ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊತೀನಿ. ಲಾಕ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊತೀನಿ. ಈಗ ಲಾಕ್ ಮಾಡಿಕೊಂಡು ಮತ್ತೆ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊತೀನಿ. ಮತ್ತೆ ಒಂದು ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ನೋಡಿ, ಬಟ್ಟೆ ಮೇಲೆ ಸಿಂಗಲ್ ಕ್ರೋಶ್ ಹಾಕ್ಕೋತೀನಿ. ಅಂದರೆ 2 ಸೇರಿಸಿ ಒಂದು ಲಾಕ್ ಮಾಡ್ಕೋತೀನಿ. 2 ಸೇರಿಸಿ ಒಂದು ಲಾಕ್ ಮಾಡ್ಕೋತೀನಿ. ಈಗ ಲಾಕ್ ಮಾಡಿಕೊಂಡು 2 ಚೈನ್ ಹಾಕ್ಕೊಂಡು ನಾನು ಥ್ರೆಡ್ನ ಕಟ್ ಮಾಡ್ಕೋತೀನಿ. ಈ ಥರ ಕಾಣಿಸುತ್ತೆ ಡಿಸೈನು. ನೋಡಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.